ಸ್ನೇಹಿತರೆ, ಸೆಕೆಂಡ್ ಹ್ಯಾಂಡ್ ಫೋನ್ಸ್ ನಾವು ಖರೀದಿ ಮಾಡ್ಬೋದಾ? ಸೆಕೆಂಡ್ ಹ್ಯಾಂಡ್ ಫೋನ್ಸು, ರಿಫರ್ಬಿಶ್ ಫೋನ್ಸು ತುಂಬ ಮಾರ್ಕೆಟಲ್ಲಿ ಸಿಗುತ್ತೆ ಇವಾಗ. ಹೊಸ ಹೊಸ ಬ್ರ್ಯಾಂಡ್ಸು, ಐ ಮೀನ್ ಬ್ರ್ಯಾಂಡೆಡ್ ಫೋನ್ಸ್ಗಳೇ ನಮಗೆ ಇವಾಗ ಸೆಕೆಂಡ್ ಹ್ಯಾಂಡಲ್ಲಿ ಸಿಗ್ತಾ ಇದೆ. ತೊಗೋಬೋದಾ? ತೊಗೊಳೋಕ್ಕಿಂತ ಮುಂಚೆ ಏನೆಲ್ಲ ನೋಡಬೇಕು ಆ ಫೋನ್ಸಲ್ಲಿ, ಎಂಥದ್ದು, ಏನು ಅಡ್ವಾಂಟೇಜಸ್ಸು, ಡಿಸಡ್ವಾಂಟೇಜಸ್ಸು, ಇದನ್ನೆಲ್ಲ ನೋಡೋಣ ವೀಡಿಯೋದಲ್ಲಿ. ಖಂಡಿತವಾಗ್ಲೂ ವೀಡಿಯೋ ಕೊನೆವರೆಗೂ ನೋಡಿ. ಇದು ನಿಮಗೆ ಖಂಡಿತವಾಗ್ಲೂ ಯೂಸ್ಫುಲ್ ಇರುತ್ತೆ ಅಂತ ನನ್ನ ಅನಿಸಿಕೆ. ಥ್ಯಾಂಕ್ ಯು. ಹಾಯ್ ಸ್ನೇಹಿತರೆ, ನಾನು ವಿಜಯ್. ನೀವು ನೋಡ್ತಾ ಇರೋದು ಟೆಕ್ ಜಿ ವಿ ಕನ್ನಡ. ಸ್ನೇಹಿತರೆ, ಯಾರೋ ನಿಮ್ಗೆ ಗುರ್ತಿರೋರು ಬಂದ್ಬಿಟ್ಟು ಹೇಳ್ತಾರೆ ಐಫೋನ್ 13 ತೊಗೊಂಡು ಬರೀ 6 ತಿಂಗಳಾಯಿತು, ಸೇಲ್ಗಿದೆ, ತೊಗೊಳ್ತೀರಾ ಅಂತ. ಐಫೋನ್ 13 ಅಥವಾ ಯಾವುದೇ ಬ್ರ್ಯಾಂಡೆಡ್ ಫೋನ್ ಆಗಲಿ, ಸ್ಯಾಮ್ಸಂಗ್ ಆಗಲಿ, ಒನ್ ಪ್ಲಸ್ ಆಗಲಿ, ಯಾವುದೇ ಬ್ರ್ಯಾಂಡೆಡ್ ಫೋನ್ ಆಗಲಿ, ಸೆಕೆಂಡ್ ಹ್ಯಾಂಡ್ ಫೋನ್ ತೊಗೋಬೋದಾ? ಖಂಡಿತವಾಗ್ಲೂ ನನ್ನ ಕೇಳಿದ್ರೆ ತೊಗೋಬೋದು. ಏನೆಲ್ಲ ಆದರೆ ಕಂಡೀಷನ್ ಸಪ್ಲೈ, ಏನೆಲ್ಲ ನೋಡಬೇಕು ತೊಗೊಳಕ್ಕಿಂತ ಮುಂಚೆ. ಫಸ್ಟ್ ಟಿಪ್ ಬಂದ್ಬಿಟ್ಟು, ಫೋನ್ಸು ಖರೀದಿ ಮಾಡಬೇಕಾದ್ರೆ ದಯವಿಟ್ಟು ಆ ಫೋನ್ ವ್ಯಾರಂಟಿ ಇದೆಯಾ ಅಂತ ಚೆಕ್ ಮಾಡಿ ತೊಗೊಳ್ಳಿ. ಮೋಸ್ಟ್ ಆಫ್ ದ ಫೋನ್ಸು ನಿಮಗೆ ತುಂಬ ಬ್ರ್ಯಾಂಡ್ಗಳು ನಿಮಗೆ 1 ಇಯರ್ ವ್ಯಾರಂಟಿ ಕೊಡ್ತಾರೆ. 11 ತಿಂಗಳಾದರೂ ಪರವಾಗಿಲ್ಲ, ತೊಗೋಬೋದು. ಆದರೆ ವ್ಯಾರಂಟಿ ಇಲ್ಲ ಅಂತಂದರೆ ನನ್ನ ಪ್ರಕಾರ ಸೆಕೆಂಡ್ ಹ್ಯಾಂಡ್ ಫೋನ್ ತೊಗೋಬಾರ್ದು. 11 ತಿಂಗಳಾದರೂ ತೊಗೋಬೋದು ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, 1 ತಿಂಗಳಲ್ಲಿ ಆ ಫೋನ್ನ ಯೂಸ್ ಮಾಡ್ತಾ ಖಂಡಿತವಾಗ್ಲೂ ನಮ್ಗೆ ಗೊತ್ತಾಗ್ಬಿಡುತ್ತೆ ಪ್ಲಸ್ಸು ಮೈನಸ್ಸು. ಒಂದು ವೇಳೆ ಏನೋ ಒಂದು ಹಾರ್ಡ್ವೇರ್ ಮಾಲ್ ಫಂಕ್ಷನು, ಕ್ಯಾಮ್ರಾ ಸರಿಯಾಗಿ ವರ್ಕ್ ಆಗ್ತಾ ಇಲ್ಲ, ಬ್ಯಾಟ್ರಿ ಹೋಗಿಬಿಟ್ಟಿದೆ, ಇದಕ್ಕೆಲ್ಲ ಐ ಥಿಂಕ್ ವ್ಯಾರಂಟಿಲಿ ಕವರ್ ಆಗುತ್ತೆ. ಚೆಕ್ ಮಾಡಿ. ಖಂಡಿತವಾಗ್ಲೂ ವ್ಯಾರಂಟಿಲಿ ಕವರ್ ಆದರೆ ಅವ್ರು ರಿಪ್ಲೇಸ್ ಮಾಡ್ತಾರೆ ಅಥವಾ ಫ್ರೀ ಸರ್ವಿಸ್ ನಿಮ್ಗೆ ಕೊಡ್ತಾರೆ. ಸೊ ಆ ಅಡ್ವಾಂಟೇಜ್ ನಿಮ್ಮ ಹತ್ರ ಇರುತ್ತೆ. ನೀವು ಕೊಟ್ಟಿರೋ ದುಡ್ಡಿಗೆ ನಿಮಗೆ ಖಂಡಿತವಾಗ್ಲೂ ವ್ಯಾಲ್ಯೂ ಸಿಗುತ್ತೆ. ಒಂದು ವೇಳೆ ವ್ಯಾರಂಟಿ ಇಲ್ಲ, ವ್ಯಾರಂಟಿ ಮುಗಿದೋಗಿದೆ, ನೀವು ಆ ಫೋನ್ ತೊಗೊಂಡ್ರಿ, ಅದಾದಮೇಲೆ 1 ತಿಂಗಳಾದ್ಮೇಲೆ ಗೊತ್ತಾಯಿತು ಅಯ್ಯೋ ಕ್ಯಾಮ್ರಾ ಸರಿ ಇಲ್ಲ, ಸ್ಲೋ ಇದೆ, ಸರಿಯಾಗಿ ವರ್ಕ್ ಆಗ್ತಾ ಇಲ್ಲ, ಆಮೇಲೆ ನಿಮಗೆ ಖಂಡಿತವಾಗ್ಲೂ ಪೇಡ್ ಸರ್ವಿಸ್ಗೆ ಮಾಡಬೇಕಾಗುತ್ತೆ. ಸೊ ಆದ್ದರಿಂದ ವ್ಯಾರಂಟಿ ಒಳಗಡೆ ಇರೋ ಫೋನ್ ಮಾತ್ರ ತೊಗೊಳ್ಳಿ. ವ್ಯಾರಂಟಿ ಜೊತೆಗೆ ಬಾಕ್ಸು, ಬಿಲ್ ಇದ್ದರೆ ಇನ್ನೂ ಒಳ್ಳೆಯದು ನಿಮಗೆ. ಒಂದು ವೇಳೆ ನೀವು 1 ವರ್ಷ ಯೂಸ್ ಮಾಡಿ ಯಾರಾದರೂ ವ್ಯಾರಂಟಿ ಇಲ್ಲದೇ ಫೋನ್ ತೊಗೋಬಹುದು ಅಂತ ಅಂದ್ಕೊಂಡ್ರೆ ನಿಮ್ಮ ಹತ್ರ ಗೊತ್ತಿರೋರು, ನೀವು ಖಂಡಿತವಾಗ್ಲೂ ಸೇಲ್ ಮಾಡ್ಬೋದು. ಯಾಕಂದರೆ ಬಾಕ್ಸು, ಬಿಲ್ಲು ಎಲ್ಲ ನಿಮ್ಮ ಹತ್ರ ಇದೆ. 2 ಇಯರ್ಸ್ ಫೋನ್ ಇಫ್ ಸಂಬಡಿ ವಾಂಟ್ಸ್ ಟು ಬೈ, ಅವರಿಗೆ ನೀವು ಕೊಡ್ಬೋದು. ಅದೊಂದು ಅಡ್ವಾಂಟೇಜ್ ಇರುತ್ತೆ ಬಿಲ್ಲು ಮತ್ತು ವ್ಯಾರಂಟಿ ಇದ್ದರೆ. ಸ್ನೇಹಿತರೆ, 1 ವರ್ಷದ ಒಳಗಡೆ ತೊಗೊಂಡ್ರೆ ವ್ಯಾರಂಟಿ ಫೋನ್ಸು ಖಂಡಿತವಾಗ್ಲೂ ಬ್ಯಾಟ್ರಿ ಚೆನ್ನಾಗಿರುತ್ತೆ. ನಾರ್ಮಲಾಗಿ ಬ್ಯಾಟ್ರಿ ಲೈಫು ಮಿನಿಮಮ್ 3 ಇಯರ್ಸ್ ಬರುತ್ತೆ. ಐ ಮೀನ್ ಐಫೋನೆಲ್ಲ ನಿಮಗೆ 5 ವರ್ಷದವರೆಗೂ ಬರುತ್ತೆ. ಆ್ಯಂಡ್ರಾಯ್ಡು ಮೋಸ್ಟ್ ಆಫ್ ದ ಫೋನ್ಸು ನಿಮಗೆ 3 ವರ್ಷ ಖಂಡಿತವಾಗ್ಲೂ ಬಂದೇ ಬರುತ್ತೆ. ಸೊ ಆ ಅಡ್ವಾಂಟೇಜ್ ಇರುತ್ತೆ, ನಿಮಗೆ ಬ್ಯಾಟ್ರಿ ಚೇಂಜ್ ಮಾಡೋದು ಅವಶ್ಯಕತೆ ಇರಲ್ಲ. 2ನೇ ಟಿಪ್ಪು ಸ್ನೇಹಿತರೆ, ಸೆಕೆಂಡ್ ಹ್ಯಾಂಡ್ ಫೋನ್ಸ್ ಎಲ್ಲಿ ಖರೀದಿ ಮಾಡ್ಬೋದು? ನಿಮಗೆ ಆನ್ಲೈನಲ್ಲೂ ಸಿಗುತ್ತೆ, ಆಫ್ಲೈನಲ್ಲೂ ಸಿಗುತ್ತೆ. ನನ್ನ ಪ್ರಕಾರ ಫಸ್ಟು ಚಾಯ್ಸು ನಿಮ್ಮದು ಆಫ್ಲೈನ್ ಇರಬೇಕು. ಖಂಡಿತವಾಗ್ಲೂ ಯಾವ್ದಾರೋ ಒಂದು ಶೋರೂಮ್ಗೆ ಹೋಗ್ತೀರಾ, ಶೋರೂಮ್ಗಳಲ್ಲಿ ಖಂಡಿತವಾಗ್ಲೂ ಇಟ್ಟಿರ್ತಾರೆ, ಡೆಮೋ ಪೀಸಸ್ ಇರುತ್ತೆ, ಯಾರೋ ತೊಗೊಂಡಿರ್ತಾರೆ. 1 ತಿಂಗಳಾದಮೇಲೆ ಇಲ್ಲ ಸರ್ ಬೇಡ ನನಗೆ, ನಾನು ಇನ್ನೊಂದು ವೇರಿಯಂಟ್ಗೆ ಹೋಗ್ತೀನಿ ಅಂತ ಹೇಳ್ತಾರೆ. ಆ ಚಾನ್ಸಸ್ ಎಲ್ಲ ಇರುತ್ತೆ. ಸೊ ಕೇಳಿದ್ರೆ ನಿಮಗೆ ಆಫ್ಲೈನಲ್ಲಿ ನೀವು ಫೀಲ್ ಮಾಡ್ಬೋದು, ನಿಮ್ಮ ಕೈಲಿ ಕೊಡ್ತಾರೆ, ನೀವು ಖಂಡಿತವಾಗ್ಲೂ ಚೆಕ್ಸ್ ಮಾಡ್ಬೋದು. ನಿಮಗೆ ಫಿಸಿಕಲ್ ಡ್ಯಾಮೇಜ್ ಆಗಲಿ, ಆಮೇಲೆ ಕ್ಯಾಮ್ರಾಸ್ ಆಗಲಿ, ಸ್ಪೀಕರ್ಸ್ ಆಗಲಿ, ಎಲ್ಲನೂ ಚೆಕ್ ಮಾಡೋ ಒಂದು ಚಾನ್ಸ್ ಇರುತ್ತೆ. ಆದರೆ ಆಫ್ಲೈನಲ್ಲಿ ಇವೆಲ್ಲ ಕಮ್ಮಿ. ಇನ್ನೊಂದು, ಆಫ್ಲೈನಲ್ಲಿ ತುಂಬ ಫ್ರಾಡ್ಸ್ಗಳಾಗುತ್ತೆ ಸ್ನೇಹಿತರೆ. ಇವಾಗ OLX, ಕ್ವಿಕ್ಕರಲ್ಲೆಲ್ಲ ನೀವು ನಾನು ಡಾಕ್ಟರು, ನಾನು ಇಂಜಿನಿಯರು, ನಾನು ಮಿಲಿಟ್ರಿ ಮ್ಯಾನು ಅಂತೆಲ್ಲ ಅಂದ್ಬಿಟ್ಟು ತುಂಬ ಫ್ರಾಡ್ಗಳೆಲ್ಲ ಮಾಡ್ತಾರೆ, ಅದೆಲ್ಲ ನಿಮ್ಗೆ ಗೊತ್ತೇ ಇದೆ. ಸೊ ಅದರಿಂದ ಆಫ್ಲೈನ್ ಈಸ್ ದ ಬೆಸ್ಟ್ ಚಾಯ್ಸ್. ಒಂದು ವೇಳೆ ಆನ್ಲೈನಲ್ಲಿ ನಿಮಗೆ ತುಂಬ ಕಮ್ಮಿಲಿ ಒಳ್ಳೆ ವ್ಯಾಲ್ಯೂ ಫಾರ್ ಮನಿ ಸಿಗ್ತಾ ಇದೆ, ಒಂದು ವೇಳೆ ಐಫೋನ್ 13 ನಿಮಗೆ 30,000ಕ್ಕೆ ಯಾರೋ ಕೊಡ್ತಾ ಇದ್ದಾರೆ, ಚಾನ್ಸ್ ತೊಗೋಬೋದು. ಬಟ್ ಮನಸ್ಸಲ್ಲಿ ಇಟ್ಕೊಳ್ಳಿ, ಯಾವಾಗಲೂ ಕ್ಯಾಶ್ ಆನ್ ಡೆಲಿವರಿ ಇಸ್ ಆಲ್ವೇಸ್ ಬೆಸ್ಟ್. ಕ್ಯಾಶ್ ಆನ್ ಡೆಲಿವರಿ ಕೊಡಬೇಕು. ಅವ್ರು ನೀವೆಲ್ಲೋ ಇಬ್ಬರನ್ನ, ಐ ಮೀನ್ ಅವರು 99% ದಯವಿಟ್ಟು ಅವ್ರನ್ನ ನೀವೆಲ್ಲಿದ್ದೀರೋ ಆ ಜಾಗಕ್ಕೆ ಕರೀರಿ, ಅಥವಾ ಸೇಫೆಸ್ಟ್ ಪ್ಲೇಸ್ ಕರೀರಿ. ನಿಮ್ಮ ಇರೋ ಜಾಗದಲ್ಲಿ ಬಂದುಬಿಟ್ಟು ಅವ್ರು ಫೋನ್ ಕೊಟ್ಟು ಚೆಕ್ ಮಾಡಾದಮೇಲೆ ಸ್ವಲ್ಪ ಟೈಮ್ ತೊಗೊಳ್ಳಿ. ಯಾವತ್ತು ಇಂಥ ಬ್ರ್ಯಾಂಡೆಡ್ ಫೋನ್ ತೊಗೋಬೇಕಾದ್ರೆ ಹತ್ರ ಪಡಕ್ಕೆ ಹೋಗ್ಬೇಡಿ, ಟೈಮ್ ತೊಗೊಳ್ಳಿ, ನಿಧಾನವಾಗಿ ಮಾಡಿ. ನಿಮಗೆ ಒಂಚೂರು ಏನೋ ಡೌಟ್ ಬಂದರೆ ತೊಗೊಳಕ್ಕೆ ಹೋಗ್ಬೇಡಿ, ವಾಪಸ್ ಕೊಟ್ಬಿಡಿ, ಹರಿಬರಿ ಮಾಡೋಕ್ಕೆ ಹೋಗ್ಬಿಡಿ. ಚೆಕ್ ಮಾಡಿ ಕೊನೆಯವರೆಗೂ, ಸ್ವಲ್ಪ ನಿಮ್ಗೆ ಸಮಾಧಾನ ಆಗೋವರೆಗೂ ಚೆಕ್ ಮಾಡಿ. ಒಂದು ವೇಳೆ ಯಾರಾದ್ರು ನಿಮ್ಗೆ ಗೊತ್ತಿರೋರು ಫ್ರೆಂಡ್ಸ್ಗಳು ಟೆಕ್ಕಿ ಇದ್ದರೆ ಅವ್ರನ್ನ ಕರ್ಕೊಂಡು ಹೋಗಿ ಅವ್ರು ಚೆಕ್ ಮಾಡಲಿ. ಎಲ್ಲ ಆದಮೇಲೆ ಸ್ಯಾಟಿಸ್ಫೈ ಆದಮೇಲೆ ಅದಾದಮೇಲೆ ದುಡ್ಡು ಕೊಡಿ ಅವ್ರಿಗೆ. ಫಿಸಿಕಲ್ ಚೆಕ್ಸ್ ಹೇಗೆಲ್ಲ ಮಾಡ್ಬೋದು ಸ್ನೇಹಿತರೆ? ಫಿಸಿಕಲ್ ಚೆಕ್ಸಲ್ಲಿ ನಿಮಗೆ ಫಿಸಿಕಲ್ ಡ್ಯಾಮೇಜ್ ಆಫ್ಕೋರ್ಸು, ಡಿಸ್ಪ್ಲೇ ನೋಡ್ಬೋದು, ಸ್ಪೀಕರ್ಸ್ ನೋಡ್ಬೋದು, ಅದಾದಮೇಲೆ ನಿಮಗೆ
ಕ್ಲಾರಿಟಿ ಯಾವುದು ಕ್ಲಾರಿಟಿಲಿ ಅಂದರೆ ನಿಮಗೆ ಕ್ಯಾಮ್ರಾ ಆನ್ ಮಾಡಿ ನೋಡ್ಬೋದು. ಸಮ್ಟೈಮ್ಸ್ ಏನು ಮಾಡುತ್ತೆ, ನಿಮಗೆ ಮಾಯ್ಶ್ಚರ್ ಕುತ್ಕೊಬಿಟ್ಟಿರುತ್ತೆ ಕ್ಯಾಮ್ರಾ ಲೆನ್ಸ್ ಮೇಲೆ. ನೀವು ಫೋಟೋ ಹಿಡಿದು ನೋಡಿ, ಒಂದು ಬ್ಲರ್ ಫೋಟೋಗೂ ಕ್ಲಾರಿಟಿ ಫೋಟೋಗೂ ನಿಮಗೆ ಶಾರ್ಪ್ನೆಸ್ ಇಲ್ಲ ಅಂತಂದರೆ ಖಂಡಿತವಾಗ್ಲೂ ಕ್ಯಾಮ್ರಾ ಲೆನ್ಸಲ್ಲಿ ನೀರಿದೆ ಅಂತ ಅರ್ಥ. ಸೊ ಅದನ್ನು ಗಮನ ಇಟ್ಕೋಬೋದು. ಆಮೇಲೆ ಡೆಂಟ್ಸ್ಗಳು ನೋಡ್ಬೋದು. ಡೆಂಟ್ ಇದ್ದರೆ ನನಗೆ ಓಕೆನೇ ಅಂತಂದರೆ ಅಟ್ಲೀಸ್ಟ್ ನೀವು ಬಾರ್ಗೇನಿಂಗ್ ಸ್ವಲ್ಪ ಜಾಸ್ತಿ ಮಾಡೋಕ್ಕೂ ಚಾನ್ಸಸ್ ಇರುತ್ತೆ. ಸೊ ಅದೆಲ್ಲ ನೋಡ್ಬೇಕು ನೀವು ಫಿಸಿಕಲ್ ಇದರಲ್ಲಿ. ಸ್ನೇಹಿತರೆ, ಹಾರ್ಡ್ವೇರ್ ಹ್ಯಾಕ್ ಚೆಕ್ ಮಾಡ್ಬೋದು. ನಿಮ್ಮ ಕೈಯಲ್ಲಿ ಫೋನ್ ಸಿಕ್ತು, ನಿಮಗೆ ತುಂಬ ಆ್ಯಪ್ಸ್ ಇದೆ. ಒಂದು ಆ್ಯಪ್ ನಾನು ನಿಮ್ಗೆ ಹೇಳ್ತೀನಿ ಹ್ಯಾಕ್ ಚೆಕ್ ಮಾಡೋದು ಅಂದ್ಬಿಟ್ಟು. ಅದಾದಮೇಲೆ ಸೀಕ್ರೆಟ್ ಕೋಡ್ಸ್ ಬರುತ್ತೆ. ನಿಮಗೆ ಒಂದೊಂದು ಬ್ರ್ಯಾಂಡಿಗೂ ಒಂದೊಂದು ಸೀಕ್ರೆಟ್ ಕೋಡ್ಸ್ ಬರುತ್ತೆ. ಫಾರ್ ಎಕ್ಸಾಂಪಲ್ ನಂದು ಪಿಕ್ಸೆಲ್ ಇದೆ. ಪಿಕ್ಸೆಲಲ್ಲಿ ನಾನು ಹ್ಯಾಕ್ ಟೆಸ್ಟ್ ಮಾಡ್ಬೋದು ಅಂತಂದರೆ *#4636 ## ಅಂತ ಹೊಡೆದ್ರೆ ನಾನು ಚೆಕ್ ಮಾಡ್ಬೋದು ಪಿಕ್ಸೆಲ್ ಫೋನ್ಸಲ್ಲಿ. ಆ ಥರ ನಿಮಗೆ ಗೂಗಲಲ್ಲಿ ಸಿಕ್ಬಿಡುತ್ತೆ. ಸೀಕ್ರೆಟ್ ಕೋಡ್ ಆಫ್ ಸ್ಯಾಮ್ಸಂಗು ಅಥವಾ ಶಾಮಿ ಎಲ್ಲ ಆ್ಯಂಡ್ರಾಯ್ಡ್ ಫೋನ್ಸ್ಗೂ ಸಿಕ್ಬಿಡುತ್ತೆ. ಆ್ಯಪಲ್ಗೆ ಬೇರೆ ಥರ ಇದೆ. ನಾನು ಮಾತಾಡ್ತಾ ಇರೋದು ಆ್ಯಂಡ್ರಾಯ್ಡ್ ಬಗ್ಗೆ ನೀವು ಟೆಸ್ಟ್ ಮಾಡಿದ್ರೆ ನಿಮಗೆ ಎಲ್ಲ ಟೆಸ್ಟು ಮಾಡ್ಬೋದು. ಸ್ನೇಹಿತರೆ ನೋಡಿ, ಫೋನ್ ಡಾಕ್ಟರ್ ಅಂತ ಒಂದು ಆ್ಯಪ್ ಇದೆ ನೋಡಿ. ಈಗ ಆ್ಯಪ್ ಓಪನ್ ಮಾಡಿದ ತಕ್ಷಣ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ. ಇದರಲ್ಲಿ ನಿಮಗೆ ಎಲ್ಲ ಥರದ ಚೆಕ್ ಮಾಡ್ಬೋದು. ನಾನೊಂದು ಅರ್ಧ ಚೆಕ್ ಮಾಡಿದೆ ಇವಾಗ ನೋಡಿ ಸ್ನೇಹಿತರೆ. ಇದೆಲ್ಲ ಟೆಸ್ಟ್ ಮಾಡ್ಬೋದು. ಇದು ಅದು ಅದೇ ಟೆಸ್ಟ್ ಆಗ್ತಾ ಇದೆ ನೋಡಿ ಎಲ್ಲನೂ. ಇವಾಗ ಮೆಮೊರಿ ಕೆಪಾಸಿಟಿ ಚೆಕ್ ಮಾಡ್ತಾ ಇದೆ, ಆಕ್ಸೆಸ್ ಸ್ಪೀಡ್ ಚೆಕ್ ಮಾಡ್ತಾ ಇದೆ. ಇದು ಲೈವ್ ಚೆಕ್ ಆಗ್ತಾ ಇದೆ ನೋಡಿ ಸ್ನೇಹಿತರೆ. ಈ ಥರ ಆಟೋಮೆಟಿಕ್ಕಾಗಿ ಅದೇ ಚೆಕ್ ಆಗುತ್ತೆ. ಒಂದ್ಸತಿ ನಾವು ಇದು ಮಾಡಿದ್ರೆ ಅದೇ ಡಯಾಗ್ನೈಸ್ ಮಾಡ್ತಾ ಇದೆ. ಇವಾಗ ವೈಬ್ರೇಟರ್ ಚೆಕ್ ಮಾಡ್ತಾ ಇದೆ, ಅದೇ ಆಟೋಮೆಟಿಕ್ಕಾಗಿ ಚೆಕ್ ಮಾಡಿಬಿಟ್ಟು ತಿರ್ಗಾ ನೆಕ್ಸ್ಟು ನೋಡಿ ಅದೇ ತಗೊಳುತ್ತೆ. ಈಗ ಸ್ಪೀಕರ್ ಚೆಕ್ ಆಗ್ತಾ ಇದೆ. ನಾನು ಏರ್ಪಾಡ್ಸ್ ಹಾಕ್ಕೊಂಡಿದ್ದೆ, ಅದಕ್ಕೆ ಇದೆಲ್ಲ ರಾಂಗ್ ಬರ್ತಾ ಇದೆ. ಇವಾಗ ನೋಡಿ, ರಿಮೂವ್ ಇಯರ್ಪಾಡ್ಸ್ ನೋಡಿ, ಈ ಥರ ಚೆಕ್ ಮಾಡುತ್ತೆ. ನೀವು ತೊಗೊಂಡಾಗ ಅವ್ರ ಎದುರುಗಡೆನೇ ಇದನ್ನು ಇನ್ಸ್ಟಾಲ್ ಮಾಡಿ ಆ್ಯಪ್ನ, ನೀವು ಇದನ್ನೆಲ್ಲ ಚೆಕ್ ಮಾಡ್ಬೋದು. ಇದು ಕ್ಲೀನಾಗಿ ಡಯಾಗ್ನೈಸ್ ಮಾಡುತ್ತೆ ಎಲ್ಲ. ಈ ಥರ ಆಟೋಮೆಟಿಕ್ ಆಗಿ ಅದೇ ಚೆಕ್ ಮಾಡುತ್ತೆ ಎಲ್ಲ. ಓಕೆ ಸ್ನೇಹಿತರೆ, ನೋಡಿದ್ರಲ್ಲ, ಇದು ತುಂಬ ಟೈಮ್ ತಗೊಳುತ್ತೆ ಇದು ಚೆಕ್ ಮಾಡೋಕ್ಕೆ. ಸೊ ಈ ಥರ ಈ ಆ್ಯಪ್ನ ನೀವು ಡೌನ್ಲೋಡ್ ಮಾಡಿ ಚೆಕ್ ಮಾಡ್ಬೋದು. ಸ್ನೇಹಿತರೆ, ಇನ್ನೊಂದು ಮುಖ್ಯವಾದ ವಿಷಯ ನೀವು ಗಮನದಲ್ಲಿ ಇಟ್ಕೋಬೇಕು. ತುಂಬ ಜನ ಏನು ಹೇಳ್ತಾರೆ, ಈ ಫೋನ್ ನಾನು ಇಂಪೋರ್ಟ್ ಮಾಡಿ ತೊಗೊಂಬಂದೆ, US ಫೋನು ಸಿಂಗಾಪುರಿಂದ ತರಿಸ್ದೆ. ಪ್ರಾಬ್ಲಮ್ ಏನು ಅಂತಂದರೆ, ಚೆನ್ನಾಗಿ ವರ್ಕ್ ಆಗುತ್ತೆ, ಆದರೆ ನಿಮಗೆ ಇಂಡಿಯಾದಲ್ಲಿ ವ್ಯಾರಂಟಿ ಸಿಗಲ್ಲ. ಮೋಸ್ಟ್ ಆಫ್ ದ ಫೋನ್ಸು ಹೊರಗಡೆಯಿಂದ ಬರೋ ಫೋನ್, ಇಂಪೋರ್ಟ್ ಆಗಿರೋ ಫೋನು ಇಂಡಿಯಾದಲ್ಲಿ ವ್ಯಾರಂಟಿ ಕವರ್ ಮಾಡಲ್ಲ ಸ್ನೇಹಿತರೆ. ಚೆಕ್ ಮಾಡಿ ನೋಡಿ. ಓನ್ಲಿ ಆ್ಯಪಲ್ ಬಿಟ್ಟರೆ ಬೇರೆ ಯಾವ ಬ್ರ್ಯಾಂಡ್ಸು ಮಾಡಲ್ಲ. ನಮ್ಮ ಫ್ರೆಂಡ್ ಒಬ್ಬರು ಗೂಗಲ್ ಪಿಕ್ಸೆಲ್ ಪ್ರೋ ತೊಗೊಂಡ್ರು, 6 Pro. ಕ್ಯಾಮ್ರಾದಲ್ಲಿ ಸ್ವಲ್ಪ ಕ್ರ್ಯಾಕ್ ಬಿಟ್ಟೋಯ್ತು. ಈಗ ಟ್ರೈ ಮಾಡಿದ್ರೆ ಅದು ಸರ್ವಿಸ್ ಸ್ಟೇಷನಲ್ಲಿ ಹೇಳ್ತಾ ಇರೋದು ವ್ಯಾರಂಟಿ ಕವರ್ ಆಗಲ್ಲ ಅಂತ. ಹೊಸ ಫೋನು ಇಂಪೋರ್ಟೆಡ್ ತೊಗೊಂಡು ಚಾನ್ಸ್ ತೊಗೊಳಕ್ಕೆ ಹೋಗ್ಬಿಡಿ ಸ್ನೇಹಿತರೆ. ಇಂಡಿಯಾದಲ್ಲಿ ಅಫಿಷಿಯಲ್ ಆಗಿ ಲಾಂಚ್ ಆಗಿ ಬಿಲ್ಲು ವ್ಯಾರಂಟಿ ಇದ್ದರೆ ಮಾತ್ರ ತೊಗೊಳ್ಳಿ. ಸೊ ಅದು ನನ್ನ ಪರ್ಸನಲ್ ಒಪಿನಿಯನ್. ಸ್ನೇಹಿತರೆ, ಪ್ರೈಸಿಂಗ್ ಬಂದ್ಬಿಟ್ಟು ದಯವಿಟ್ಟು ಆನ್ಲೈನೇ ಚೆಕ್ ಮಾಡಿ. ಇವಾಗ ಫೆಸ್ಟಿವ್ ಸೀಸನ್ ಬರ್ತಾ ಇದೆ. ಒಂದು ವೇಳೆ ಇವಾಗ ಏನಾದ್ರು ನೀವು ಡಿಸೈಡ್ ಮಾಡಿದ್ರೆ ಇವಾಗ ನಾನು ತೊಗೋಬೇಕು ಸೆಕೆಂಡ್ ಹ್ಯಾಂಡ್ ಅಂತ, ಆನ್ಲೈನಲ್ಲಿ ಚೆಕ್ ಮಾಡಿ. ಆನ್ಲೈನಲ್ಲಿ ದಯವಿಟ್ಟು ಕ್ಯಾಲ್ಕುಲೇಟ್ ಮಾಡಿ. ನಿಮಗೆ ಬ್ಯಾಂಕ್ ಆಫರ್ಸು ಹೊಸ ಫೋನಲ್ಲಿ, ಆಮೇಲೆ ಏನೇನೋ ಆಫರ್ಸ್ಗಳು ಬರುತ್ತೆ ಆನ್ಲೈನಲ್ಲಿ, ಡೆಬಿಟ್ ಕಾರ್ಡು, ಕ್ರೆಡಿಟ್ ಕಾರ್ಡು, ಅವೆಲ್ಲ ಕ್ಯಾಶ್ ಬ್ಯಾಕ್ ಎಲ್ಲ, ಅದನ್ನೆಲ್ಲ ಕ್ಯಾಲ್ಕುಲೇಟ್ ಮಾಡಿ ಅದಾದಮೇಲೆ ಡಿಸೈಡ್ ಮಾಡಿ. ಒಂದು ವೇಳೆ ನೀವು ತೊಗೊಳ್ತಾ ಇರೋ ಫೋನ್ಗೂ ಆಫರ್ಗಳೆಲ್ಲ ಬಂದು ಎರಡು ಮ್ಯಾಚ್ ಆದರೆ 1,000-2,000 ಡಿಫ್ರೆನ್ಸ್ ಇದ್ದರೂ ಅದು ನಿಮಗೆ ಖಂಡಿತವಾಗ್ಲೂ ಅದು ವರ್ತ್ ಅಲ್ಲ ಸ್ನೇಹಿತರೆ. ಅದಕ್ಕಿಂತ ಹೊಸ ಫೋನೇ ತೊಗೊಬಿಡೋದು. ಹೊಸದು ಯಾವತ್ತೂ ಹೊಸದೇ ಸ್ನೇಹಿತರೆ. ಕೊನೆಯದಾಗಿ IME ನಂಬರ್ ದಯವಿಟ್ಟು ಚೆಕ್ ಮಾಡಿ. IME ಚೆಕ್ ಮಾಡೋಕ್ಕೆ ಯಾವುದೇ ಆ್ಯಂಡ್ರಾಯ್ಡ್ ಫೋನಲ್ಲಿ *#06# ಇದನ್ನು ಹೊಡೆದ್ರೆ IME ನಂಬರ್ ಬಂದ್ಬಿಡುತ್ತೆ. ಆ IME ನಂಬರಲ್ಲಿ ನಮ್ಮದು ಒಂದು ಗೌರ್ಮೆಂಟ್ ವೆಬ್ಸೈಟ್ ಇದೆ. ಆ ಗೌರ್ಮೆಂಟ್ ವೆಬ್ಸೈಟ್ ಯಾವುದು ಅಂತಂದರೆ CEIR.gov.in. ಅದರಲ್ಲಿ ಹೊಡೆದು ನೋಡಿ. ಸಮ್ಟೈಮ್ಸ್ ಈ ಕಳ್ತನ ಆಗಿರೋ ಫೋನ್ಸು ರಿಜಿಸ್ಟರ್ ಆಗೋಕ್ಕೆ ಚಾನ್ಸಸ್ ಇದೆ ವೆಬ್ಸೈಟಲ್ಲಿ. ತುಂಬ ಜನ ಇವಾಗ ನೀವು ರಿಜಿಸ್ಟರ್ ಮಾಡ್ಬೋದು. ಯಾರೆಲ್ಲ ಅದರಲ್ಲಿ ರಿಜಿಸ್ಟರ್ ಆಗಿದ್ರೋ ಅದನ್ನು ಆ IME ನಂಬರ್ ಯೂಸ್ ಮಾಡಿಕೊಂಡು ಟ್ರ್ಯಾಕ್ ಮಾಡಿ ಅದನ್ನು ನಾವು ವಾಪಸ್ ಪಡಿಬೋದು ಮೊಬೈಲ್ ಫೋನ್ಸ್. ಅದೆಲ್ಲ ನಿಮ್ಗೆ ಗೊತ್ತಿದೆ ಅನಿಸುತ್ತೆ. ಸೊ ನೀವು ಆ IME ಯಾವ ಮೊಬೈಲ್ ಫೋನ್ ತೊಗೊಳ್ತಾ ಇದ್ದೀರೋ ಆ IME ನಂಬರ್ನ ಈ ವೆಬ್ಸೈಟಲ್ಲಿ ಹಾಕ್ಬಿಟ್ಟು ಚೆಕ್ ಮಾಡಿ. ಒಂದು ವೇಳೆ ಅದರಲ್ಲಿ ಏನಾದ್ರು ಕೇಸು ಏನಾದ್ರು ಇದ್ದರೆ ಆವಾಗ ಖಂಡಿತವಾಗ್ಲೂ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ನೀವು ಒಂದು ವೇಳೆ ಏನಾದ್ರು ವೆಬ್ಸೈಟಲ್ಲಿ ಹತ್ರ ಕೇಸ್ಗಳೇನಾದ್ರು ಇದ್ದರೆ ಖಂಡಿತವಾಗ್ಲೂ ಅದರಿಂದ ನೀವು ತಪ್ಪಿಸ್ಬೋದು ಸ್ನೇಹಿತರೆ. ಸೊ ಇದೊಂದು ಕೊನೆಯದಾಗಿ ಹೇಳಬೇಕು ಅಂತಿದ್ದೆ. ಥ್ಯಾಂಕ್ ಯು.
ಸೊ ಸ್ನೇಹಿತರೆ, ನೋಡಿದ್ರಲ್ಲ, ಈ ಟಿಪ್ಸ್ ಎಲ್ಲ ನಿಮ್ಗೆ ಖಂಡಿತವಾಗ್ಲೂ ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಸೆಕೆಂಡ್ ಹ್ಯಾಂಡ್ ಮೊಬೈಲ್ ಫೋನ್ ತೊಗೊಳೋಕ್ಕಿಂತ ಮುಂಚೆ ನನ್ನ ಪರ್ಸ್ನಲ್ ಒಪಿನಿಯನ್ ಏನು ಅಂತಂದರೆ, ಸೆಕೆಂಡ್ ಹ್ಯಾಂಡ್ ತೊಗೊಳೋಕ್ಕಿಂತ ಮುಂಚೆ ನನ್ನ ಪರ್ಸ್ನಲ್ ಒಪಿನಿಯನ್ ಏನು ಅಂತಂದರೆ, ಸೆಕೆಂಡ್ ಹ್ಯಾಂಡ್ ತೊಗೊಳೋಕ್ಕಿಂತ ಮೊದಲು ಖಂಡಿತವಾಗ್ಲೂ ನೀವು ಆಪ್ಷನ್ಸ್ನ ನೀವು ನಿಮ್ಮ ಬಜೆಟ್ ಎಕ್ಸ್ಟೆಂಡ್ ಮಾಡೋಕ್ಕಾದರೆ ಒಂದು ಹೊಸ ಫೋನೇ ತೊಗೊಬಿಡಿ. ಒಂದು ಇವನ್ ಅಪ್ ಟು 5,000 ಎಕ್ಸ್ಟೆಂಡ್ ಮಾಡಿದ್ರೆ ಖಂಡಿತವಾಗ್ಲೂ 5,000 to 10,000 ನಿಮಗೆ ಬ್ರ್ಯಾಂಡೆಡ್ ಫೋನ್ಸಲ್ಲಿ ಅಷ್ಟು ಡಿಫ್ರೆನ್ಸ್ ಆದರೆ ನೀವು ಖಂಡಿತವಾಗ್ಲೂ ಬಜೆಟ್ ಎಕ್ಸ್ಟೆಂಡ್ ಮಾಡಿ EMIs ಎಲ್ಲ ಇದೆ, ಇವಾಗ ಹೊಸ ಫೋನೇ ತೊಗೊಳ್ಬೋದು. ಒಂದು ವೇಳೆ 2 ತಿಂಗಳು ಹಳೆ ಫೋನು, 3 ತಿಂಗಳು ಹಳೆ ಫೋನು ಒಳ್ಳೆ ನನಗೆ 20,000 ಕಮ್ಮಿ ಸಿಗ್ತಾಯಿದೆ, 25,000 ಕಮ್ಮಿ ಸಿಗ್ತಾಯಿದೆ ಅಂತಂದರೆ ಖಂಡಿತವಾಗ್ಲೂ ಅದು ಒಳ್ಳೆ ಡೀಲು. ಬಟ್ ಇದನ್ನೆಲ್ಲ ಚೆಕ್ ಮಾಡಿ ಅದಾದಮೇಲೆ ತೊಗೊಳ್ಳಿ. ಸೊ ಥ್ಯಾಂಕ್ ಯು ಸ್ನೇಹಿತರೆ, ಈ ಟಿಪ್ಸ್ ಎಲ್ಲ ನಿಮ್ಗೆ ಯೂಸ್ಫುಲ್ ಆಗಿರುತ್ತೆ ಅಂತ ಖಂಡಿತವಾಗ್ಲೂ ನಾನು ಅಂದ್ಕೊಳ್ತೀನಿ. ಒಂದು ವೇಳೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. Until I see you next time, tada, bye bye, peace.